ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 76ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಹರ ಕ್ರೋಧಜ್ವಾಲಾವಲಿಭಿರವಲೀಢೇನ ವಪುಷಾ ಗಭೀರೆ ತೇನಾಭಿ ಸರಸಿ ಕೃತ ಸಂಗೋ ಮನಸಿ ಜಹ ಸಮುತ್ತಸ್ಥೌ ತಸ್ಮಾದಚಲತನಯೇ ಧೂಮಲತಿಕಾ ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿರಿತಿ. ಹರ ಕ್ರೋಧಜ್ವಾಲಾವಲಿಭಿರವಲೀಢೇನ ವಪುಷಾ ಗಭೀರೆ ತೇನಾಭಿಸರತಿ ಕೃತ ಸಂಗೋ ಮನಸಿ ಜಹ ಸಮುತ್ತಸ್ಥೌ ತಸ್ಮಾದಚಲತನಯೇ ಧೂಮಲತಿಕಾ ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿರಿತಿ. ಹರ ಕ್ರೋಧಜ್ವಾಲಾವಲಿಭಿರವಲೀಢೇನ ವಪುಷಾ ಗಭೀರೆ ತೇನಾಭಿಸರಸಿ ಕೃತ ಸಂಗೋ ಮನಸಿ ಜಹ ಸಮುತ್ತಸ್ಥೌ ತಸ್ಮಾದಚಲತನಯೇ ಧೂಮಲತಿಕಾ ಜನಸ್ತಾಂ ಜಾನೀತೆ ತವ ಜನನಿ ರೋಮಾವಲಿರಿತಿ. ಇಲ್ಲಿ ದೇವಿಯ ನಾಭಿ ಪ್ರದೇಶದ ರೋಮಾವಲಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ. ಅಚಲತನಯೇ, ಅಚಲ ಅಂದರೆ ಚಲಿಸದೇ ಇರತಕ್ಕಂಥದ್ದು, ಪರ್ವತ. ಹಿಮವಂತನ ಪುತ್ರಿಯೇ, ಮನಸಿ ಜಹ, ಮನ್ಮಥನು ಹರಕ್ರೋಧಜ್ವಾಲಾವಲಿಭಿಹಿ, ಶಿವನ ಕೋಪಾಗ್ನಿಯ ಜ್ವಾಲೆಯ ಸಮೂಹಗಳಿಂದ ಅವಲೀಢೇನ ಆಕ್ರಮಿಸಲ್ಪಟ್ಟ, ವಪುಷ ಶರೀರದಿಂದ, ಗಭೀರೆ ಆಳವಾದ, ತೇ ನಿನ್ನ ನಾಭೀಸರಸಿ ಹೊಕ್ಕುಳೆಂಬ ಸರೋವರದಲ್ಲಿ ಕೃತಸಂಗಃ ಮುಳುಗಿದನು. ತಸ್ಮಾತ್ ಆ ನಾಭೀ ಸರೋವರದ ದೆಸೆಯಿಂದ ಧೂಮಲತಿಕಾ ದೀರ್ಘವಾಗಿರ್ತಕ್ಕಂತಹ ಧೂಮಮಾಲೆಯು ಅಂದರೆ ಹೊಗೆಯ ಪಂಕ್ತಿಯು ಸಮುತ್ತಸ್ಥೌ ಮೇಲೆದ್ದಿತು. ಜನನಿ ಅಮ್ಮ, ಜನಃ ಲೋಕದ ಜನರು, ತಾಂ ಆ ಹೊಗೆಯ ಪಂಕ್ತಿಯನ್ನು ತವ ರೋಮಾವಲಿರಿತಿ ಜಾನೀತೆ ನಿನ್ನ ರೋಮಪಂಕ್ತಿ ಎಂಬುದಾಗಿ ಭಾವಿಸ್ತದೆ ಅಂತರ್ಥ. ಇಲ್ಲಿ ಶಿವನ ಕ್ರೋಧಾಗ್ನಿಗೆ ಭಸ್ಮವಾಗುತ್ತಿದ್ದ ಮನ್ಮಥನ ದೇಹ ದೇವಿಯ ನಾಭಿ ಎಂಬ ಸರೋವರದಲ್ಲಿ ಮುಳುಗಿ ಆಶ್ರಯ ಪಡೆದಾಗ ದಹಿಸುತ್ತಿದ್ದ ಮನ್ಮಥನ ದೇಹದಿಂದ ಎದ್ದ ಬಳ್ಳಿಯಾಕಾರದ ಹೊಗೆಯೇ ದೇವಿಯ ನಾಭಿ ಪ್ರದೇಶದ ರೋಮಾವಲಿ ಅಂತ ಭಾವಿಸಲಾಗಿದೆ. ನೋಡಿ ಯಾವ ಥರ ವರ್ಣನೆ ಮಾಡಿದ್ದಾರೆ ಶಂಕರರು. ಜಗತ್ತಿನ ಜೀವಿಗಳ ಸೃಷ್ಟಿಗೆ ಕಾರಣರಾಗಿರ್ತಕ್ಕಂತಹ ಆ ಜಗನ್ಮಾತೆಯ ಮಹಿಮೆಯನ್ನು ವರ್ಣಿಸ್ತಾ ಸೌಂದರ್ಯ ಲಹರಿಯ 76ನೇ ಪುಷ್ಪವನ್ನು ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಶ್ಲೋಕದಿಂದ ಸಕಲ ಜನ ವಶೀಕರಣ, ಕೈಕೊಂಡ ಕಾರ್ಯಗಳಲ್ಲಿ ಜಯ, ಆರ್ಥಿಕ ಮತ್ತು ಕಾನೂನು ವ್ಯವಹಾರಗಳಲ್ಲಿ ಜಯ ಲಭಿಸ್ತಕ್ಕಂಥದ್ದು ಮತ್ತು ಮುಖ್ಯವಾಗಿ ಆತ್ಮಜ್ಞಾನ ಪ್ರಾಪ್ತವಾಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.